ಹೋಗವಾಗ ಹೇಗಾಯ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಇಟ್ಸ್ ಮೈ ಬರ್ಡೇ. ಇವತ್ತು November 8 ನನ್ನ ಬರ್ತ್ಡೇ. ಅಲ್ಲಿ ಮಾರ್ನಿಂಗ್ 12 o'clock ಕೇಕ್ ಕಟ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಮ್ಮ ಮನೆಯಲ್ಲಿ ಎಲ್ಲರ ಬರ್ಡೇ ಇದ್ದಾಗ 12 o'clock ಕೇಕ್ ಕಟ್ ಮಾಡೋದು. ಸೊ ಪ್ರತಿ ವರ್ಷ ನಾರ್ಮಲಾಗಿ ಮನೆಯಲ್ಲೇ ಬೆಳಿಗ್ಗೆ ಕೇಕ್ ಕಟ್ ಮಾಡ್ತಾಯಿದ್ರು. ಅಂದರೆ ಅರ್ಲಿ ಮಾರ್ನಿಂಗ್ 12 o'clock ಕೇಕ್ ಕಟ್ ಮಾಡ್ತಾಯಿದ್ರು. ಆಫ್ಟರ್ ಕೇಕ್ ಕಟ್ ಆದಮೇಲೆ ನಾರ್ಮಲ್ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನಾರ್ಮಲ್ ಡ್ಯೂಟಿ ರುಟೀನ್ ಹಾಗೆ ಆಗ್ತಿತ್ತು. ಬಟ್ ಈ ಸರ್ತಿ ನನ್ನ ಬರ್ಡೇಗೆ ಸ್ಪೆಷಲ್ ನನಗೆ ತುಂಬ ಇಷ್ಟ ಮಕ್ಕಳ ಜೊತೆ ಇರೋದು, ಟೈಮ್ ಸ್ಪೆಂಡ್ ಮಾಡೋದು ಅಲ್ಲ. ಸೊ ಹಾಗಾಗಿ ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ ಜೊತೆ ನಾನು ಇವತ್ತು ಎಲ್ಲೋ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೂ ತೋರಿಸ್ತೀನಿ. ಓಕೆ. ಎಸ್, ಬಟ್ ನಾನು ವರ್ಕ್ ಮಾಡ್ತೀನಲ್ವ, ಅಲ್ಲಿ ನಾನು ಟೀಚಿಂಗ್ ಸ್ಟಾಫ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಬರ್ಡೇ ಅಂತ ಹೇಳ್ಕೊಂಡು ನಾನು ಹೇಳೋಕ್ಕೆ ಹೋಗೋದು ಇಲ್ಲ. ನಾನು ಯಾರಿಗೆ ಹೇಳೂ ಇಲ್ಲ. ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೆಲ್ಲ ಇಷ್ಟ ಆಗೋದು ಇಲ್ಲ. ನಾರ್ಮಲ್ ಮನೇಲಿ ಬೇಡ ಅಂದ್ರೂ ಕೇಕ್ ಕಟ್ ಮಾಡ್ತಾರೆ. ಅದು ಎವ್ರಿ ಇಯರಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಅವ್ರು ಮಾಡಿಲ್ಲ ಅಂದ್ರೂ 12 o'clock ಕೇಕ್ ಕಟ್ಟಿಂಗ್, ಅದು ನಾನೇ ಕೇಳ್ಕೊಂಡು ಕೇಕ್ ಕಟ್ ಮಾಡಿಸ್ಕೊಡ್ತೀನಿ 12 o'clock ನನಗೆ ಬರ್ಡೇ ಅಂತ. ಹಾಗಾಗಿ ಅದೊಂದು ನಾರ್ಮಲ್ ರೂಟೀನ್. ಕೇಕ್ ಒಂದು ಕಟ್ ಮಾಡ್ತಾರೆ, ಬೇಡ ಅಂದರೂ ಕೇಳಲ್ಲ, ಮಾಡ್ತಾರೆ. ಸೊ ನಾನು ಸ್ಕೂಲಲ್ಲಿ ನನ್ನ ಟೀಚರ್ಸ್ಗೆಲ್ಲ ಯಾರು ಹೇಳೂ ಇಲ್ಲ. ಬಟ್ ನನ್ನ ಜೊತೆ ಹೆಲ್ಪರಾಗಿ ವರ್ಕ್ ಮಾಡ್ತಾರೆ ಅಲ್ವಾ, ನನಗೆ ಹೆಲ್ಪರಾಗಿ ಅಕ್ಕ, ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಅಕ್ಕನಿಗೆ ಮಾತ್ರ ಗೊತ್ತಿದೆ ನನ್ನ ಬರ್ಡೇ ಅಂತ. ಅದೂ ಮೊನ್ನೆ November 6 ಗೊತ್ತಾಯಿತು. ಸೊ ನಾನು ಅಕ್ಕನ ಹತ್ರ ಪ್ರಾಮಿಸ್ ಹಾಕ್ಸ್ಕೊಂಡಿದ್ದೀನಿ, ಅಕ್ಕ ನನ್ನ ಬರ್ಡೇ ಅಂತ ನೀವು ಯಾರಿಗೂ ಹೇಳಬಾರ್ದು ಪ್ಲೀಸ್ ಅಂತ ಹೇಳ್ಕೊಂಡು. ಅಕ್ಕ ಕೂಡ ನಾನು ಹೇಳಲ್ಲ ಮ್ಯಾಮ್ ಅಂತ ಹೇಳಿದರು. ಸೊ ನಾನು ಹೇಳಲ್ಲ ಅಂದ್ಕೊತೀನಿ. ಸೊ ಹಾಗಾಗಿ ಬಟ್ ಅಕ್ಕ ನಾಳೆ ಗಿಫ್ಟ್ ಅಂದರೆ 8 ಇವತ್ತು ಗಿಫ್ಟ್ ಕೊಟ್ಟರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು 7th ನಾನು ಡ್ಯೂಟಿಗೆ ಹೋಗಿದ್ನಲ್ಲ, ಆವಾಗಲೇ ನನಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಸೊ ನಾನು ಓಪನ್ ಮಾಡ್ತೀನಿ ಏನಿದೆ ಅಂತ ಹೇಳಿ ನೋಡೋಣ. ಲೈಟ್ ಹಾಕಿದರೆ ಈ ಥರ ಇದೆ, ಸ್ವಿಚ್ ಆನ್ ಮಾಡಿದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ, ನೀವು ಕೂಡ ನನಗೆ ತುಂಬ 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 ಸ್ಪೆಷಲ್. ಲವ್ ಯು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. 7 o'clock ಅಲ್ಲ 7:15 ಆಯ್ತೇನೋ, ಲೇಟ್ ಆಯಿತು ಸ್ವಲ್ಪ. ಸೊ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಸ್ಕೂಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ, ನೀವು ಬನ್ನಿ. ಸೊ ಫೈನಲಿ 1 day ಟ್ರಿಪ್ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ರೀಚ್ ಆದ್ವಿ ಹೊಸೂರಲ್ಲಿರುವ ಜೈನ್ ಫಾರ್ಮ್ ರೆಸಾರ್ಟ್ಗೆ. ಎಂಟ್ರಿ ಆಗಿದ್ದೆ. ನಮಗೆ ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕುಡಿಯೋದಕ್ಕೆ ಕೊಟ್ಟಿದ್ರು. ಮಾಝಾ ಕುಡ್ದಾಗಿದ್ದೆ. ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು. ವಡಾ, ಪೊಂಗಲ್, ಹಾಗೆ ಇಡ್ಲಿ, ಚಟ್ನಿ, ಕೇಸರಿ ಬಾತು. ಇಡ್ಲಿ ಚಟ್ನಿ ವಡಾ ನಾನು ತಗೊಂಡೆ. ಸೊ ಅಕ್ಕಿ ಇಡ್ಲಿ ಆಗಿರೋದ್ರಿಂದ ನಾನು ತಿನ್ನಕ್ಕೆ ಹೋಗಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ವಡಾ ಆಗಲಿ ತುಂಬ ಕ್ರಿಸ್ಪಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಕೇಸರಿ ಬಾತ್ ಆಗಲಿ, ಪೊಂಗಲ್ ಆಗಲಿ ಎಲ್ಲದೂ ಕೂಡ ಚೆನ್ನಾಗಿತ್ತು. ಅಲ್ಲಿಂದ ತಿಂದು ನಮ್ಮ ಆ್ಯಕ್ಟಿವಿಟಿ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಏನಣ್ಣ ಮಾಡ್ತಾ ಇರೋದು ತಾತ? ಏನಲ್ಲ, ಹೆಸರು ಹೇಳು ಬಾಬಾ, ಅವ್ರಿಗೆ ಗೊತ್ತಾಗ್ಲಿ. ಮಣ್ಣಿಂದ ದೀಪ ಮಾಡ್ತಾ ಇದ್ದೀನಿ ಅಂತ ಹೇಳು. ಹೇಳ್ರಣ, ಏನಂದ್ರಲ್ಲ ಹೇಳಿ. ಮಣ್ಣಿಂದ ದೀಪ ಮಾಡ್ತಾವ್ರೆ ಎಲ್ಲ ನೋಡ್ರಿ ಮುಂದೆ. ಅವ್ರ ಹೆಸರು ಬಂದು ಕುಂಬಾರರು. pot making.
ಯಾರು ನೀರು ಕುಡಿಯೋರು ಮಡಿಕೆಯಲ್ಲಿ ತಗೊಂಡೋಗ್ರಿ. ಆ ಕಾಲ ಹೋಯ್ತಾ ಅಣ್ಣ ಎತ್ಕೊ. ಒಲೆ ಸುಡಕ್ಕಾಗಲ್ಲ, ಹೊಡೆದೋಗುತ್ತೆ. ಪ್ಲೇಟ್ ಆಯ್ತು. ಹುಷಾರಾಗಿದ್ದೀನಿ. ಅಲ್ಲಿಂದ ಬುಲ್ಲಾಕ್ ರೈಡ್ ಕೂಡ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಬುಲ್ಲಾಕ್ ರೈಡ್. ಹೀಗೆ ತುಂಬ ಆ್ಯಕ್ಟಿವಿಟೀಸ್ ಗೇಮ್ನ ಮುಗಿಸ್ಕೊಂಡು ಊಟಕ್ಕೆ ಹೋದೆ. ಊಟ ನಮಗೆ ಮಧ್ಯಾಹ್ನ ಪಲಾವ್, ಮೊಸರು ಬಜ್ಜಿ, ಮೊಸರನ್ನ, ಬೂಂದಿ ಮತ್ತು ನೂಡಲ್ಸ್ ಎಲ್ಲ ಮಾಡಿದರು. ಸೊ ಬೇಗ ಬೇಗ ಊಟ ಮುಗಿಸ್ಬೇಕಿತ್ತು. ಆಲ್ರೆಡಿ ಲೇಟ್ ಆಗಿತ್ತು. 2:15 ನಮಗೆ ಮ್ಯಾಜಿಕ್ ಶೋ ಸ್ಟಾರ್ಟ್ ಆಗ್ತಿತ್ತು. ಸೊ ಹಾಗಾಗಿ ಅಲ್ಲಿಂದ ಬೇಗ ಬೇಗ ಊಟ ಮುಗಿಸ್ಕೊಂಡು ನಾವು ಮ್ಯಾಜಿಕ್ ಶೋನ ನೋಡೋದಕ್ಕೆ ಹೊರಟ್ವಿ. ಮ್ಯಾಜಿಕ್ ಶೋ ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ರು. ದಿನ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹೇಗಿತ್ತು? ಎಂಜಾಯ್ ಮಾಡುತ್ತಾ? ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಅಷ್ಟೊಂದು ಮಾಡಿಲ್ಲ, ಯಾಕಂದರೆ ಮಕ್ಕಳಿದ್ರಲ್ಲ. ಮಾಡಿದ್ವಿ ಬಟ್ ನಾಟ್ Done for the day. ತುಂಬ Done for the day. See the faces. ಆಗಿದೆ. ಇವ್ರದಂತೂ ವಾಯ್ಸ್ ಫುಲ್ ಹೋಗ್ಬಿಟ್ಟೈತೆ. Gone. ಕೂಗಿ 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 ಫೋಟೋ ಹೋಯ್ತು. ಬಾಯ್ ಬಾಯ್. ಹ್ಯಾಪಿ. ಎಲ್ಲ ಹೇಗಿತ್ತು ಇವತ್ತು? ಎಂಜಾಯ್ ಮಾಡಿದ್ರ? ಬಾಯ್ ಬಾಯ್. ಹೋಗವಾಗ ಹೇಗಾಯ್ತು? ಮೇಡಮ್, ವಾಟ್ ಹ್ಯಾಪನ್? ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿದೆ. ಏ ಇಲ್ಲಪ್ಪ, ನಾನು ಯಾವ್ದು ಕುಡ್ದಿಲ್ಲ. ಬೆಳಿಗ್ಗೆ ಫುಲ್ ಇತ್ತು ಬ್ಯಾಟ್ರಿ. ಡೌನ್ ಆಯ್ತು. ಈಗ ಚಾರ್ಜ್ ಹಾಕ್ಬೇಕು. ಐಫೋನ್ ಇಂದ ಚಾರ್ಜಿಂಗ್ ಫುಲ್ ಕಮ್ಮಿ ಆಗ್ಬಿಟ್ಟೈತಂತೆ. ಚಾರ್ಜರ್ ಎಲ್ಲ ತಗೊಂಡ್ರೆ ಇಲ್ವಾ ಅಲ್ಲಿಂದ? ಮುಂದೆ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ, ಸೊ ಅಲ್ಲಿಂದ ಮನೆಗೆ ಬಂದೆ. ಯಾರು ಮಾಡ್ತಾ ಇರೋದು ಬರ್ಡೇಗೆ ಸ್ಪೆಷಲ್ ಆಗಿ? ಏನು ಮಾಡ್ತಾ ಇದ್ದೀರಿ? ಪ್ರಯೋಗ ಅಂದ್ರೆ ನನ್ನ ಬರ್ಡೇಗೆ ನನ್ನ ಮೇಲೆ ಪ್ರಯೋಗ ಮಾಡೋಳು. ಹೌದಾ? ಈ ಸತಿ ನೀನ್ ಮಾಡ್ಬೇಕಾಯ್ತಾ? ಏನು ಒಳ್ಳೊಳ್ಳೆ ಡಿಸೈನು. ಯಪ್ಪ ದೇವ್ರೇ, ಯಾರು ಹೇಳ್ಕೊಟ್ರು? ನಿಂದೆ ರೆಸಿಪಿನಾ? ಹೌದಾ? ಬರೀ ಗುಲಾಬ್ ಚೆನ್ನಾಗೇ ಹೇಳು. ಏನೇನೇನು ತಿನ್ಬೇಕು? ತಿಂದು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ? ಹೌದು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕಾ? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳು. ಓ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು. ಚೆನ್ನಾಗಿಲ್ಲ ಅಂದ್ರೂ ನಿನಗೆ ನಾನು ನಿನ್ನ ಸಮಾಧಾನಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳಿ ನಿನಗೆ ನಾನು ಸಮಾಧಾನ ಮಾಡಬೇಕು. ಓಕೆ. ಏನಕ್ಕ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ? ನೀನು ಮಾಡಬೇಕು ಅವಾಗವಾಗ. ನೀನ್ ಬಿಡಲ್ಲ ಅಲ್ಲ? ಹಾಂ, ನಾನು ಬಿಡಲ್ವಾ? ಸುಮ್ಮನಿರ್ತೀಯ? ಹಾಂ ಅಪ್ಪ, ಫೈನಲಿ ಟ್ರಿಪ್ ಮುಗಿಸ್ಕೊಂಡು ಬಂದಾಯಿತು. ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಸತಿ ನನ್ನ ಬರ್ಡೇ ನಿಜವಾಗ್ಲೂ ಸ್ಪೆಷಲ್ಲಾಗಿ ಮಾಡಿದೆ ಅಂತಲೇ ಅಂದ್ಕೊತೀನಿ.
ನಮ್ಮ ಡೈರೆಕ್ಟರ್ ನನಗೆ 4:14 ಮೆಸೇಜ್ ಹಾಕಿದರು ಹ್ಯಾಪಿ ಬರ್ಡೇ ಮ್ಯಾಮ್ ಅಂತ. ಸೊ ಹಾಗಾಗಿ ನಾವು ಸ್ಕೂಲಿಗೆ ಹೋಗಿ ಮುಟ್ಟೋಷ್ಟೊತ್ತಿಗೆ 7:30 ಆಗಿತ್ತು. ಆವಾಗ ಅವರು ವಿಶ್ ಮಾಡಬೇಕಾದ್ರೆ ನಮ್ಮ ಸ್ಟಾಫ್ ಟೀಚರ್ಸ್ ನೋಡಿ ಆವಾಗಲೇ ಅವ್ರಿಗೆ ಗೊತ್ತಾಗಿದ್ದು ನನ್ನ ಬರ್ಡೇ ಅಂತ. ಅಲ್ಲಿ ತನಕ ಯಾರಿಗೂ ಗೊತ್ತಾಗಿರಲಿಲ್ಲ. ಏನು ತುಂಬ ಚೆನ್ನಾಗಿತ್ತು ಇವತ್ತು ಡೇ, ಮಾತ್ರ ಸಖತ್ತಾಗಿ ಸ್ಪೆಂಡ್ ಮಾಡಿದೆ. ತುಂಬ ಟಯರ್ಡ್. 8:45 ಆಯಿತು ಮನೆಗೆ ಬಂದು ಮುಟ್ಟೋಷ್ಟೊತ್ತಿಗೆ. ಊಟ ಮಾಡಿ ಮಲಗಿದ್ರೆ ಸಾಕಾಗ್ಬಿಟ್ಟಿದೆ. ನಾಳೆ ರಜೆ, ಆದ್ರೂ ನಾಳೆ ಕೆಲಸ ಇದೆ. ಸೊ ಹಾಗಾಗಿ ಬೇಗ ಊಟ ಮಾಡಿ ಬೇಗ ಮಲಗೋಣ. ಅಪ್ಪ ಎಷ್ಟು ಡೆಡಿಕೇಶನ್ನು. ಒಂದು ಡ್ರೈ ಗುಲಾಬ್ ಜಾಮೂನ್ ಮಾಡೋಕ್ಕೆ ಗುಲಾಬ್ ಜಾಮೂನ್ ಶಶ ನೋಡಿ ಅಕ್ಕನ ಬರ್ಡೇ ಅದಕ್ಕೆ. ನನ್ನ ಬರ್ಡೇ ಮುಗೀತಪ್ಪ. ಇದೇನೆಲ್ಲ ಕಟ್ಸ್ಬಿಟ್ಟಿದ್ಯಲ್ಲ. ಅದು ನಾನು ಇಲ್ಲಿ ಇದು ಮಿಕ್ಸ್ ಮಾಡ್ತಿದ್ನಲ್ಲ. ಓ ಇಲ್ಲೇನೋ ನಡೀತಾ. ಇದೇನಿದು ಪನ್ನೀರ್ ಟಿಕ್ಕನ? ಅದು ಸುಷ್ಮಿತಾ. ಏನಿದು ಪನ್ನೀರ್ ಟಿಕ್ಕ? ಹೌದು, ಅದು ನಾನು ಬೆಳಗ್ಗೆ ಮಸಾಲ ಹಾಕ್ಬಿಟ್ಟು. ಅಯ್ಯೋ ನೋಡಿ ಮುಖ ತೋರಿಸಿ. ಬರ್ಡೇಗೆ ಸ್ಪೆಷಲಾಗಿ ಚಿಕನ್ ಫ್ರೈ, ಪನ್ನೀರ್ ಟಿಕ್ಕಾ, ಡ್ರೈ ಜಾಮೂನ್ ಹಾಗೆ ಮಟನ್ ಬಿರಿಯಾನಿನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ತಿಂದು ಈ ನನ್ನ ಬರ್ತ್ಡೇ ಸ್ಪೆಷಲ್ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.